ಮೋಸ ಹೋಗೋರು ಇರೋವರೆಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ. ಕೊಟ್ಟೋನು ಕೊಡಂಗಿ ಇಸ್ಕೊಂಡನು ವೀರಭದ್ರ ಅನ್ನೋ ಮಾತಿನಂತೆ ಜನ ಲಕ್ಷ ಲಕ್ಷ ಕಳೆದುಕೊಂಡು ಈಗ ಬಾಯಿ ಬಡಿದುಕೊಳ್ತಿದ್ದಾರೆ. ರಾಜ್ಯದಲ್ಲಿ ಬೆಳಗಾವಿ ರಾಜಕಾರಣಿಗಳು ಇನ್ನು ರಾಜ್ಯದ ನಾಯಕತ್ವ ತೆಗೆದುಕೊಳ್ಳಲು ಒದ್ದಾಡ್ತಿದ್ದಾರೆ. ಅವರನ್ನು ಮೀರಿ ಅದೇ ಊರಲ್ಲೊಬ್ಬ ನಾನೇ ಸಿಎಂ ಆಗ್ತೀನಿ, 224 ಸೀಟ್ ಗೆಲ್ತೀನಿ ಅಂತ ಹೇಳಿ ಜನರ ಮುಂದೆ ಬಿಲ್ಡಪ್ ಕೊಟ್ಟು ಹಿಂದೆಯಿಂದ ಅವರಿಗೆ ಮೋಸ ಮಾಡಿ ಅಮಾಯಕರಿಗೆ ಲಕ್ಷ ಲಕ್ಷ ದುಡ್ಡು ಹೊಡೆದವ ಈಗ ಸಿಕ್ಕಿಬಿದ್ದಿದ್ದಾನೆ. ನನ್ನ ಹತ್ತಿರ 15,000 ಬಂದೂಕುಗಳಿವೆ, ನಾನು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದೀನಿ, 2028 ವೇಳೆಗೆ 224 ಕ್ಷೇತ್ರಗಳನ್ನು ಗೆದ್ದು ನಾನೇ ಸಿಎಂ ಆಗ್ತೀನಿ, ಹೀಗೆ ಅಬ್ಬರಿಸಿದ ಇದ್ದಿದ್ದು ಒಬ್ಬ ಉದ್ಯಮಿ. ಇದೀಗ ಆತನ ಮೇಲೆ ವಂಚನೆಯ ಆರೋಪ ಕೇಳಿ ಬಂದಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4,500 ಕೋಟಿ ರೂಪಾಯಿ ವಂಚನೆಯ ಆರೋಪ ಕೇಳಿ ಬಂದಿದ್ದು ಆತನ ಕಚೇರಿ ಮೇಲೆ ರೇಡ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಈ ರೀತಿಯಾಗಿ ಅಬ್ಬರಿಸ್ತಿದ್ದವ ಯಾರು, ಆತನ ಹಿನ್ನೆಲೆ ಏನು ಅನ್ನೋದರ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ. ಈತನ ಹೆಸರು ಶಿವಾನಂದ ನೀಲಣ್ಣವರ್. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಅಟ್ ಪ್ರೆಸೆಂಟ್ ಶಿವಾನಂದ. ಹೀಗೆ ನಾನು ಕಲಿಯುಗದ ಅವತಾರ ಪುರುಷ, ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ, ವಿಶ್ವ ಪ್ರಸಿದ್ಧವಾಗಿದ್ದೇನೆ, ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ, ದೊಡ್ಡ ಸಾಮ್ರಾಜ್ಯ ಕಟ್ಟಿ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ, ಮುಂದೆ ಸಿಎಂ ಆಗ್ತೀನಿ ಅನ್ನೋ ಇವನ ಹೇಳಿಕೆ ಕೇಳ್ತಾ ಇದ್ರೆ ಎಂತವರಾದ್ರೂ ಶಾಕ್ ಆಗ್ತಾರೆ. ಯುವ ಜನರಂತೂ ಇದ್ರೆ ಈ ರೀತಿ ಇರ್ಬೇಕಪ್ಪ ಲೀಡರು ಅಂತ ಅಂದುಕೊಳ್ತಾರೆ. ಯಾಕಂದ್ರೆ ಇವನಾಡೋ ಮಾತುಗಳು ಹಂಗಿರ್ತವೆ. ಆದ್ರೆ ಮಾತಾಡೋ ವ್ಯಕ್ತಿಗಳನ್ನ ಬರೀ ಮಾತುಗಳಿಂದಷ್ಟೇ ನಂಬೋಕೆ ಹೋಗ್ಬಾರ್ದು ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವ ಈತನ ಮೇಲೆ ಇದೀಗ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬಂದಿದೆ. ಮುಂದೆ ಸಿಎಂ ಆಗ್ತೀನಿ ಅಂತ ಹೇಳೋ ಇವನು ಶಿವಂ ಅಸೋಸಿಯೇಟ್ಸ್ ಎಂಬ ಕಂಪನಿ ನಡೆಸ್ತಿದ್ದ. ಬೆಳಗಾವಿಯಲ್ಲಿರೋ ಈ ಕಂಪನಿ ಮೇಲೆ ಈಗ ರೇಡ್ ನಡೆದಿದೆ. ಮಾಜಿ ಸೈನಿಕರು ಮತ್ತು ಮುಗ್ಧ ಸಾರ್ವಜನಿಕರ ಹಣ ದುರುಪಯೋಗದ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಸಹಕಾರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಶಿವಾನಂದ ನೀಲಣ್ಣವರ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಖಡಕ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯ್ಕ್ ನೇತೃತ್ವದ ಅಧಿಕಾರಿಗಳ ತಂಡ ಶಿವಬಸನಗರದಲ್ಲಿರೋ ಶಿವಂ ಅಸೋಸಿಯೇಟ್ಸ್ ಕಚೇರಿಯ ಮೇಲೆ ದಾಳಿ ನಡೆಸಿದೆ. ಕೇವಲ ಕಚೇರಿಯಷ್ಟೇ ಅಲ್ಲ, ಶಿವಾನಂದ್ ನೀಲಣ್ಣವರ್ ಅವರ ನಿವಾಸ ಹಾಗೂ ಶಿವಾನಂದ್ ನೀಲಣ್ಣವರ್ ಮನೆ ಹಾಗೂ ಅಪಾರ್ಟ್ಮೆಂಟ್ ಸೇರಿ ಹಲವೆಡೆ ದಾಳಿ ನಡೆಸಿ ಸತತ 24 ಗಂಟೆಗಳಿಗೂ ಹೆಚ್ಚು ಕಾಲ ಅಧಿಕಾರಿಗಳು ಜಾಲಾಡಿದ್ದಾರೆ. ಸಾರ್ವಜನಿಕ ಹೂಡಿಕೆ ಹಣಕಾಸು ವ್ಯವಹಾರಗಳ ದಾಖಲೆ ಮತ್ತು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ರೇಡ್ ತೀವ್ರತೆ ಎಷ್ಟಿತ್ತೆಂದ್ರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದು ಬೆಳಗಾವಿಯ ಇತಿಹಾಸದಲ್ಲೇ ಅತಿ ದೊಡ್ಡ ಆರ್ಥಿಕ ದಾಳಿ ಅಂತಾನೆ ಕರೆಯಲಾಗ್ತಿದೆ. ಶಿವಾನಂದ್ ನೀಲಣ್ಣವರ ಮೇಲೆ ಕೇಳಿ ಬಂದಿರೋದು ಸಣ್ಣ ಆರೋಪ ಅಲ್ಲ. ಈ ಹಗರಣದ ವ್ಯಾಪ್ತಿ ಎಷ್ಟಿತ್ತು ಅಂದ್ರೆ ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ವರದಿಗಳ ಪ್ರಕಾರ ಬರೋಬ್ಬರಿ 45,000 ಮುಗ್ಧ ಜನರು ಈ ಶಿವಂ ಅಸೋಸಿಯೇಟ್ಸ್ ನಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯಾಂಕುಗಳು ವಾರ್ಷಿಕ 7-8% ಬಡ್ಡಿ ನೀಡಿದ್ರೆ ಶಿವಾನಂದ್ ನೀಲಣ್ಣವರ್ ಜನರಿಗೆ ಬರೋಬ್ಬರಿ 36% ವಾರ್ಷಿಕ ಬಡ್ಡಿ ನೀಡುವುದಾಗಿ ಆಮಿಷ ಒಡ್ಡಿ ಜನರಿಂದ ದುಡ್ಡು ವಸೂಲಿ ಮಾಡಿದ್ದ. ಕೇವಲ ಹಣದ ಚೈನ್ ಲಿಂಕ್ ಮೂಲಕ ಜನರನ್ನ ಮೋಸ ಮಾಡುವ ದಂಧೆ ಇದಾಗಿದ್ದು ರಿಸರ್ವ್ ಬ್ಯಾಂಕ್ ನ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಅಂತಾನೂ ತಿಳಿದು ಬಂದಿದೆ. 224 ಕ್ಷೇತ್ರಗಳನ್ನು ಗೆಲ್ತೀನಿ, ಮುಂದೆ ನಾನೇ ಸಿಎಂ ಆಗ್ತೀನಿ, 15,000 ಬಂದೂಕುಗಳ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂತ ಹೀರೋ ತರದಲ್ಲಿ ಎಂಟ್ರಿ ಕೊಟ್ಟು ಸಿನಿಮಾ ಸ್ಟೈಲ್ ನಲ್ಲಿ ಡೈಲಾಗ್ ಹೊಡಿತಿದ್ದ. ಇತ್ತೀಚೆಗೆ ಕಡೂರಿನಲ್ಲಿ ನಡೆದಿದ್ದ ಒಂದು ಕಾರ್ಯಕ್ರಮದಲ್ಲಿ ಮೈಕ್ ಹಿಡಿದಿದ್ದ ಶಿವಾನಂದ ನೀಲಣ್ಣವರ್ ಪ್ರಚೋದನಕಾರಿ ಹಾಗೂ ಅತಿರೇಕದ ಭಾಷಣ ಮಾಡಿದ್ದ. ನಾನು ಮುಂದೆ ಸಿಎಂ ಆಗೇ ಆಗ್ತೀನಿ, ಇಡೀ ವಿಶ್ವವೇ ನನ್ನತ್ತ ತಿರುಗಿ ನೋಡುವಂತೆ ಮಾಡ್ತೇನೆ ಅಂತ ಬೊಬ್ಬೆ ಹೊಡೆದಿದ್ದ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಈತನ ಈ ಉದ್ದಟತನದ ಮಾತುಗಳು ಮತ್ತು ಅಕ್ರಮ ಹಣದ ಹರಿವಿನ ವಿಚಾರ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ಬೆಳಗಾವಿ ಜಿಲ್ಲಾಡಳಿತ ತಕ್ಷಣವೇ ಆಕ್ಷನ್ಗೆ ಇಳಿದು ಈತನ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸಿದೆ. ಈ ಶಿವಾನಂದ ನೀಲಣ್ಣವರ್ ತನ್ನ ಬಲ ಪ್ರದರ್ಶನ ಮಾಡಲು ಮತ್ತೊಂದು ದೊಡ್ಡ ಸ್ಕೆಚ್ ಹಾಕಿದ್ದ. ಮೇ 17ರಂದು ಬೆಳಗಾವಿಯಲ್ಲಿ ಸ್ವಚ್ಛ ಬೆಳಗಾವಿ ಎಂಬ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದ. ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 20,000 ಜನರನ್ನ ಸೇರಿಸಿ ಬೆಳಗಾವಿಯನ್ನ ಸ್ವಚ್ಛ ಮಾಡುವ ನೆಪದಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶ ಹೊಂದಿದ್ದ. ಆ ಮೂಲಕ ಇನ್ನಷ್ಟು ಹೊಸ ಹೂಡಿಕೆದಾರರನ್ನು ಆಕರ್ಷಿಸಲು ಬಲೆ ಹೆಣೆದಿದ್ದ. ತನ್ನ ವಿರುದ್ಧ ಯಾರು ಧ್ವನಿ ಎತ್ತದಂತೆ ಮಾಡಲು ಸಮಾಜ ಸೇವೆಯ ಮುಖವಾಡ ತೊಟ್ಟಿದ್ದ. ಆದರೆ ಈ ಮೆಗಾ ಡ್ರಾಮಾ ನಡೆಯುವ ಕೇವಲ 3 ದಿನಗಳ ಮುನ್ನವೇ ದಾಳಿ ಮಾಡಿದ ಅಧಿಕಾರಿಗಳು ಈತನ ಅಸಲಿ ಬಣ್ಣ ಬಯಲು ಮಾಡಿದ್ದಾರೆ. ಇದರಿಂದಾಗಿ ಈತನ ಅಕ್ರಮ ಸಾಮ್ರಾಜ್ಯವು ಧೂಳಿಪಟವಾಗಿದೆ. ಇನ್ನು ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ನಡೆದ 24 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ ವೇಳೆ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವ ದಾಖಲೆಗಳು ಲಭ್ಯವಾಗಿದೆ. ಅಕ್ಯುಮೆನ್ ಕಚೇರಿಯಲ್ಲಿ ಬಚ್ಚಿಡಲಾಗಿದ್ದ ಹೂಡಿಕೆದಾರರ ಲೆಕ್ಕದ ಪುಸ್ತಕಗಳು, ಬ್ಯಾಂಕ್ ಪಾಸ್ಗಳು ಹಾಗೂ ಕಪ್ಪು ಹಣದ ವ್ಯವಹಾರದ ಹಾರ್ಡ್ ಡಿಸ್ಕ್ಗಳು ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲಾ ದಾಖಲೆಗಳನ್ನ ಅಧಿಕಾರಿಗಳು ತೀವ್ರವಾಗಿ ಪರಿಶೀಲಿಸುತ್ತಿದ್ದಾರೆ.
ಈ ಹೂಡಿಕೆಯ ಹಣ ಎಲ್ಲಿಗೆ ಹೋಯಿತು? ಬೇನಾಮಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡಲಾಗಿದೆಯಾ ಅಥವಾ ದೇಶಕ್ಕೆ ವರ್ಗಾವಣೆ ಆಗಿದೆಯಾ ಎಂಬೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. 15,000 ಬಂದೂಕುಗಳ ಬೆನ್ನತ್ತಿದ್ದ ಪೊಲೀಸರು ಇನ್ನೂ 4,500 ಕೋಟಿ ರೂಪಾಯಿ ಮೌಲ್ಯದ ಹಣ ಬೆನ್ನತ್ತಿರುವ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲಾ ದಾಖಲೆಗಳ ಮೂಲಕ ಯಾರು ಯಾರಿಂದ ಶಿವಾನಂದ ನೀಲಣ್ಣವರಿಗೆ ಎಷ್ಟೆಷ್ಟು ಹಣ ಬಂದಿದೆ, ಆ ಹಣವನ್ನ ಶಿವಾನಂದ ನೀಲಣ್ಣವರ್ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾನೆ, ಆ ಹಣ ಎಲ್ಲಿ ವರ್ಗಾವಣೆಗೊಂಡಿದೆ, ಇವೆಲ್ಲ ವಿಚಾರಗಳನ್ನು ಅಧಿಕಾರಿಗಳು ತೀವ್ರವಾಗಿ ಶೋಧ ನಡೆಸಿದ್ದಾರೆ. ಇದರ ಜೊತೆಗೆ ಬಂದೂಕುಗಳ ಬಗ್ಗೆನೂ ತೀವ್ರ ತನಿಖೆ ನಡೆಸಲಾಗ್ತಿದೆ. ಆ ಬಂದೂಕುಗಳನ್ನ ಎಲ್ಲಿಟ್ಟಿದ್ದಾನೆ, ಅವುಗಳನ್ನ ಎಲ್ಲಿಂದ ತರಿಸಿಕೊಂಡಿದ್ದಾನೆ, ಯಾತಕ್ಕಾಗಿ ಆ ಬಂದೂಕುಗಳನ್ನ ಇಟ್ಟುಕೊಂಡಿದ್ದಾನೆ ಅನ್ನೋದನ್ನ ತಡಕಾಡ್ತಿದ್ದಾರೆ. ಈತನ ಬಳಿ ನಿಜವಾಗ್ಲೂ ಅಷ್ಟೊಂದು ಬಂದೂಕುಗಳಿದ್ದೇವೆ ಅಥವಾ ಸಿನಿಮಾ ಸ್ಟೈಲ್ ಅಲ್ಲಿ ಕೇವಲ ಡೈಲಾಗ್ ಹೊಡೆದಿದ್ದ ಅನ್ನೋದರ ಬಗ್ಗೆನೂ ತನಿಖೆ ನಡೆಯುತ್ತಿದೆ. ಆದ್ರೂ ಒಂದಂತೂ ಸತ್ಯ, ಅಧಿಕ ಬಡ್ಡಿಯ ಆಸೆಗಾಗಿ ಸಿಕ್ಕವರನ್ನು ನಂಬಿಕೊಂಡ್ರೆ ಕೊನೆಗೆ ವಂಚನೆಯ ಬಲೆಯಲ್ಲಿ ಬಿದ್ದೇ ಬೀಳ್ತಾರೆ ಅನ್ನೋದೇ ಪದೇ ಪದೇ ಸಾಬೀತಾಗ್ತಿದೆ. ಈ ಶಿವಾನಂದ ನೀಲಣ್ಣವರ್ ನಂಬಿ ಸಾವಿರಾರು ಕೋಟಿ ದುಡ್ಡು ಹೂಡಿಕೆ ಮಾಡಿರೋ ಜನರಿಗೂ ಈಗ ಆತಂಕ ಕಾಡ್ತಿದೆ. ತಮ್ಮ ಹಣ ವಾಪಸ್ ಆಗುತ್ತಾ ಇಲ್ಲ ಗುಳುಂ ಆಗುತ್ತಾ ಅಂತ ಆತಂಕ ಇದೀಗ ಹೂಡಿಕೆದಾರರನ್ನ ಭಯಭೀತಗೊಳಿಸಿದೆ. ಪೊಲೀಸರು ಮಾತ್ರ ಇನ್ನು ವಿಚಾರಣೆ ನಡೆಸುತ್ತಲೇ ಇದ್ದಾರೆ. ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಸರ್ ಯಾವ ಆಕ್ಟ್ ಕೇಸ್ ದಾಖಲಾಗಿದೆ ಸರ್? ಬರ್ಡ್ಸ್ ಆಕ್ಟ್ ಮತ್ತೆ ಸರ್ ಬರ್ಡ್ಸ್ ಮತ್ತು ಕೆಪಿ ಆಕ್ಟ್ ದಾಖಲಾಗಿದೆ ಸರ್. ಈ ಕೇಸ್ ಕೆಪಿಐಡಿ ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲಾಗಿದೆ. ಏನಿದೆ ಸರ್? ಈ ಮೇನ್ ಓನರ್ ಮತ್ತು ಅವೊಂದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ ಡಿಸಿ ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ದೂರ ಯಾರು ಕೊಟ್ಟರು? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ. ಈಗ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್, ಯಾಕಂದ್ರೆ ಈ ಕೆಲಸ ಡಿಸಿ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರ್ಕೊಂಡು ನಾವು ಮಾಡಿದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡಬೇಕು. ಸರ್, ಈಗ 35,000 ಜನರು ಠೇವಣಿ ಹಣ ಇದೆ. ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೊಳಗಾಗ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೆನೆ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ ಡಿಸಿ ಅವರ ಜೊತೆಗೆ ನಾವೊಂದು ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ನಿಮಗೆ ಕರೆದ. ಎರಡು ಕಚೇರಿ ಮೇಲೆ ನಮಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಶನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ ಮೇಲೆ ಒಂದು ಅಡ್ರೆಸ್ ಇಲ್ಲ, ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಕೇಳಿ ಮೇಲೆ ಕೆಲಸ ಮಾಡಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗಿದೆ.